ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ. ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವರಿಗೆ. ಕನ್ನಡಕ್ಕೆ ಇಷ್ಟರ ಧ್ವನಿ ಇರೋದು ಇದು. ಈಗ ಸೌಂಡ್ ಸರ್, ಕನ್ನಡ ಸೌಂಡ್ ಒಂದು ಮಾಧ್ಯಮದಲ್ಲಿ ಎನಿಸ್ತೇವೆ. ಎಲ್ಲರಿಗೂ ಈ ಸಂಗೀತ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನಮ್ಮೊಂದಿಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಕೋ ಆಕ್ಟರ್ಸ್, ಟೆಕ್ನಿಷಿಯನ್ಸ್, ನನ್ನ KRG ಮಿತ್ರರು, ನನ್ನ ನಿರ್ದೇಶಕರು, ಕಲಾವಿದರು, ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರು ತಗೊಳ್ಬೇಡಿ, ನಾನು ನಿಮಗೋಸ್ಕರ ಬಂದಿರೋದು ತಗೊಳ್ಬೇಡಿ. ಥ್ಯಾಂಕ್ ಯು. ಮ್ಯಾಕ್ಸ್ ನೋಡಿದ್ರ ಇದು ಓ ಅಂದಿದ್ದು ನೋ ಅಂದಿದ್ದು. ಓ ಅನ್ಬೇಡಿ, ಕೆಲಸ ಮಾಡಿದ್ರೆ ನೋ ಇದ್ರೆ ನೋಡಿದ್ರೆ ಏ ಅಂತ ಹೇಳಿ. ನಮ್ಮ ನಿರ್ದೇಶಕರಿಗೆ ವಿಜಯ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿವಿಂಗ್ ಫಾರ್ ದಿಸ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮ್ಯಾಕ್ಸ್ ಟು me and everybody over here. Thank you so much. Who is it? Please sit. Really? Sir. ಮೊದಲನೇದಾಗಿ 2.5 ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ, ಅದನ್ನು ಕ್ಷಮಿಸ್ಬಿಡಿ. ಬಟ್ ನಾನು ಹೇಳಿದ್ದೆ, ನಮ್ಮ ತಂಡ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಮಾತು ಉಳಿಸ್ಕೊಂಡಿದ್ದೀವಿ. ಎರಡನೇದು, ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ಉಳಿಸ್ಕೊಂಡಿದ್ದೀವಿ. ವಿಜಯ್, ನಿಮ್ಮೂರಲ್ಲ, ಅದು ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದೆ, ಅದನ್ನು ಉಳಿಸ್ಕೊಂಡಿದೆ. ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರನ್ನ ನಾನು ನಿಮಗೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದಿದ್ದು PR ಮಾಡೋದಕ್ಕೆ, ಒಂದು ಪಬ್ಲಿಸೈಸ್ ಮಾಡೋದಕ್ಕೆ, ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆಲ್ ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎರಡನೇದಾಗಿ ಲೇಟಾಗಿ ಬಂದು ನನ್ನ ಸಿನಿಮಾನ ಹೆಗಲ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಣಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. GT ಮಾಡಿದ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ, ಇಲ್ಲಿ ಬಂದಿರುವಂಥ ನನ್ನ ಹಿರಿಯರಾದಂಥ ಶಾಲೆಗಳಿದ್ದವರೇ, ಪ್ರವೀಣ್ ಅವರೇ, ಚಿತ್ರರಂಗದಲ್ಲಿ ಯಾರು ಬಂದಿದ್ದಾರೆ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಬೇಕು ಸಪೋರ್ಟ್ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಲಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, I wish all my team over here, wonderful people. I wish you all the best from now on. Samita, Sukita sir, Vijay. ನಿಮ್ಮೆಲ್ಲರಿಗೂ ಇದರಿಂದ ಬಹಳ ಒಳ್ಳೆ ಕೆರಿಯರಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಲವ್ ಯು. ಥ್ಯಾಂಕ್ ಯು. ನಮಸ್ಕಾರ. ಈ ಒಂದು ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಥ್ಯಾಂಕ್ ಯು. ಎಷ್ಟು ಜನ ಮ್ಯಾಚ್ ನೋಡಿದ್ರಿ? ನೀವೆಲ್ಲ ಸೇರಿ ಈ ಸಿನಿಮಾ ಒಂದು ದೊಡ್ಡ ಮ್ಯಾಚ್ ಹಿಟ್ ಮಾಡೋದಕ್ಕೆ ಬಿಗ್ ಥ್ಯಾಂಕ್ ಯು ಫ್ರಮ್ ಆರ್ ಸೈಡ್. ಬಟ್ ಇವತ್ತುವರೆಗೂ ಐ ಥಿಂಕ್ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಬಟ್ ಇಡೀ ನಿಮ್ಮ ಫ್ಯಾನ್ಸ್ ಮತ್ತೆ ನಿಂತ್ಕೊಂಡು ಒಬ್ಬ ಫ್ಯಾನ್ ಆಗಿ ವೆರಿ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ನಿಮ್ಮ
see you on screen much soon. Probably over the next two. ನಮಸ್ಕಾರ ಎಲ್ಲ ಮ್ಯಾಕ್ಸ್ ಮೂವಿ ನೋಡಿದ್ದೀರಾ? ಅದು ಒಂದು ಡೈಲಾಗ್ ಯಾವ ಮತ್ತೆ ಯಾವ ಡೈಲಾಗ್ ಅದು ಇಷ್ಟ ನಿಮಗೆ? ಜೋರಾಗಿ ಎಲ್ಲೋ ಒಂದ್ಸರಿ ಕೂಗಿ ಆ ಡೈಲಾಗ್ ಯಾವ ಅಂತ ಹೇಳ್ತೀನಿ ನಾನು. ಮ್ಯಾಕ್ಸ್ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕು. ಇದೇ ಪವರ್ಫುಲ್ ಡೈಲಾಗ್. ಹೌದು ಎಲ್ಲ ನಮಸ್ಕಾರ. ಸಂದೀಪ್ ಸರ್ ಮೂವಿಲಿ ಆಕ್ಟ್ ಮಾಡೋ ಚಾನ್ಸ್ ಇದೆ, ನನ್ನ ಅದೃಷ್ಟ. ಅದರಲ್ಲೂ ಇವತ್ತು ಸಕ್ಸಸ್ ಬೇಕು, ಇಷ್ಟು ಜನ ಸಪೋರ್ಟ್, ವಾ ಡಬಲ್ ಅದೃಷ್ಟ. ಡೆಫಿನೆಟ್ಲಿ ಈ ಸಿನಿಮಾ ಇನ್ನೂ ಕೂಡ ಒಂದು ಲೆವೆಲ್, ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ಗೆ ತಗೊಂಡೋಗುತ್ತೆ, ಆ ನಂಬಿಕೆ ನನ್ನಲ್ಲಿದೆ. ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? 25ನೇ ತಾರೀಕು ತನಕ ಮ್ಯಾಕ್ಸ್ ಬರೀ ನಮ್ದಷ್ಟು ಸಿನಿಮಾ ಆಗಿತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ನಾವಿಲ್ಲಿ ನೋಡಿದಾಗ ಇಡೀ ಕರ್ನಾಟಕನೇ ಮ್ಯಾಕ್ಸ್ ನಮ್ಮ ಸಿನಿಮಾ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಅದನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಚಿಕ್ಕವನಿದ್ದಾಗ ಮನೇಲಿ ಅಪ್ಪ ಅಮ್ಮ ನ್ಯೂಸ್ ಚಾನೆಲ್ ಹಾಕಿದಾಗ, ಸೀರಿಯಲ್ಗಳು ನೋಡಿದಾಗ, ನಾನು ಉದಯ ಟಿವಿಲಿ ವೀರ ಪರಂಪರೆ ಸಿನಿಮಾ ಬರ್ತಾ ಇದೆ, ಹುಬ್ಬಳ್ಳಿ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಜಗಳ ಆಡಿ ರಿಮೋಟ್ ಕಿತ್ಕೊಳ್ತಿದ್ದೆ ಅವನು. ಇವಾಗ ಅದೇ ಸ್ಟಾರ್ ಸಿನಿಮಾದಲ್ಲಿ ನಾವು ಒಂದು ಭಾಗವಾಗಿದ್ದೀವಿ ಅಂತಂದಾಗ ತುಂಬಾ ಖುಷಿ ಆಗತ್ತೆ. ಹೊಸೊಬ್ಬರಿಗೆ ಇದು ತುಂಬಾ ಒಂದು ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ನಿಮ್ಮೆಲ್ಲ ಪ್ರೀತಿಗೆ ನಾನು ಯಾವತ್ತೂ ಚಿತ್ರನುಡಿಯಾಗಿರ್ತೀವಿ. ಬರೀ 4 ದಿನಕ್ಕೆ ಮ್ಯಾಕ್ಸ್ ಆರ್ಭಟ ಹಿಂಗಿದೆ. ಸೊ ಇನ್ನೊಂದು 40 ದಿನ ಆಗಿ 100 ದಿನ ಆಗೋವಾಗ ಅದ್ರ ಆರ್ಭಟ ಹೆಂಗಿರುತ್ತೆ ಅಂತ ನೋಡಕ್ ಕಾಯ್ತಾ ಇದ್ದೀನಿ. ಸೊ ನಿಮ್ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಬರೀ ಫ್ಯಾನ್ಸ್ ಮೀಟೇ ಈ ಲೆವೆಲಲ್ಲಿ ಇದೆ. ಸೊ ಹೋಗ್ತಾ ನೋಡೋಣ. ಇವಾಗ ಏನಪ್ಪ ಗಣೇಶ್ನ ಮಕ್ಕಳನ್ನ ಹಂಗೆ ಕಳ್ಸೋಣ? ಡೈಲಾಗ್ ಏನಾದರೂ ಬೇಕಲ್ವಾ? ಓಕೆ, ಇವಾಗ ಆ್ಯಕ್ಚುಲಿ ನಮ್ಮ ಹುಡುಗಿರು ಬರೀ ಹುಡುಗಿರ್ ಸೌಂಡ್ ಮಾಡಬೇಕು. ನಾನು ಕೇಳಿದ್ದೀನಿ ಹುಡುಗಿರ್ಗೆ ಗುಡ್ ಬಾಯ್ಸ್ಗಿಂತ ಬ್ಯಾಡ್ ಬಾಯ್ಸೇ ಇಷ್ಟ ಅಂತ. ಹೌದಾ ಇಲ್ವಾ? ಓಕೆ, ಸೊ ಈಗ ಒಂದು ಡೈಲಾಗ್ ಕೇಳೋಣ. ಸೊ ಒಟ್ಟಿಗೆ ಅದನ್ನು ಡಿಸೈಡ್ ಮಾಡಿ ನೀವು ಯಾವ ಡೈಲಾಗ್ ಹೇಳ್ತೀರ ಅಂತ. ಹೌದು. ಓಕೆ, ರೆಡಿ ಬರಲಿ, ಚಪ್ಪಾಳೆ ಅನ್ಸಲ್ಲ. ಕಮಾನ್. ಏ ಗಾಂಡು, ಅಲ್ಲಿ ಇಲ್ಲಿ ಗುದ್ದೊಬ್ಬದ್ದು ಈ ನನ್ನ ಮಕ್ಕಳನ್ನ ಗುದ್ದಾಯಿಸಿದ್ರೆ ಯಾವಾಗ ಚೆನ್ನಾಗಿರ್ತಿತ್ತಲ್ಲ. ನೀನು ಈ ತರ ಗಾಂಡು ಅಂತ ಕರೆಯೋದಕ್ಕೆ ನಿನ್ ತಂಗಿ ಜೊತೆ ಮ್ಯಾಟ್ರ್ ಮಾಡಿ ವಿಡಿಯೋ ಮಾಡಿಟ್ಟಿದ್ದೀನಿ. ಹೋಗ ವಿಡಿಯೋ ನೋಡು, ಗೊತ್ತಾಗತ್ತ ಗಾಂಡುನ ಗಂಡಸ ಅಂತ. ಥ್ಯಾಂಕ್ ಯು. ಮೊದಲಿಗೆ ಎಲ್ರಿಗೂ ಗುಡ್ ಈವ್ನಿಂಗ್. ದೊಡ್ಡ ಧನ್ಯವಾದಗಳು ನಿಮಗೆ. ಈ ಮ್ಯಾಕ್ಸ್ ಸಕ್ಸಸ್ ಮೀಟ್ಗೆ ಬಂದು ಭಾಗಿಯಾಗಿದ್ದೀರಾ. ನಮ್ಮ ಸಿನಿಮಾನ ಒಪ್ಕೊಂಡು ಈ ಮಟ್ಟಕ್ಕೆ ರಾರಾಜಿಸಿದ್ದೀರಾ. ಇದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೇ ಒಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೈಲಾಗ್ ಕಂಪಲ್ಸರಿ ಮಾಡ್ಬಿಟ್ಟಿದ್ದೀವಿ ನಾವು. ಇದರಲ್ಲಿ ಡೈಲಾಗ್ ಹೊಡೆಯೋಕೆ ಏನೂ ಇಲ್ಲ. ಡೈಲಾಗ್ ಹೊಡೆಯೋರು ನಮ್ಮ ಬಾಸ್ ಅಲ್ಲಿದ್ದಾರೆ. ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ಇದ್ರ ಹವಾ ಏನಾಗುತ್ತೆ ಅಂತ ನಮಗೆ ಒಂದು ಇಮ್ಯಾಜಿನೇಷನ್ ಇದೆ. ಸೊ ನಾವೆಲ್ಲ ಒಂದು ಭಾಗ ಆಗಿದ್ದೀವಿ. ಐ ಥಿಂಕ್ ಇದು ದೊಡ್ಡ ವೇದಿಕೆ ನನ್ನ ಸಿನಿಮಾ ರಂಗದಲ್ಲಿ. ಈಗಲಿ ತನಕ ಕಿರುತೆರೆಯಲ್ಲಿ ಒಂದಷ್ಟು ಮಿಂಚಿದ್ದೀನಿ, ಒಂದಷ್ಟು ಕೆಲಸಗಳು ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ. ಈ ಸಿನಿಮಾ ಮುಖಾಂತರ ದೊಡ್ಡ ಪರದೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಇಲ್ಲಿಂದ ಮುಂದೆ ಒಳ್ಳೆ ಭವಿಷ್ಯನ ಕಾಣ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಸಿನಿಮಾ ಮೇಲೆ ಹೇಗಿದೆಯೋ ಹಾಗೆ ನಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಅದಕ್ಕೆ ಇಟ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಸಿನಿಮಾ. ಮ್ಯಾಕ್ಸ್ ಸಿನಿಮಾನ ನೀವೆಲ್ಲ ಇಷ್ಟೊಂದು ಅಚ್ಚುಮೆಚ್ಚಿಂದ ಒಪ್ಕೊಂಡಿದ್ದೀರಾ. ಅಗೇನ್ ಆ್ಯಸ್ ಯೂಶುವಲ್ ಸುದೀಪ್ ಅವರಿದ್ದಾರೆ ಅಂತ ಅಂದಮೇಲೆ ಈ ಸಿನಿಮಾ ಏನಾಗ್ಬೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಇಷ್ಟು ಅಬ್ಬರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಆಗಿಂದ ಆವರ್ತಿಸಿರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಎನರ್ಜಿ ಸೂಪರ್ ಗುಡ್.
ಸೂಪರ್ ಗುಡ್. ನಿಮ್ಗೆ ಒಂದ್ಸತಿ ಚೇರ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸೊ ಒಂದ್ಸತಿ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ಜೈ. ನಿಮ್ಮೆಲ್ಲರ ಥರ ನಾನು ಒಬ್ಳು ಫ್ಯಾನೇ. 2017 ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೆ. ಆಗ ಕನಸು ಕಂಡಿದ್ದು ನಾನು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಅದೊಂದು ಚಿಕ್ಕ ರೋಲ್ ಆದರೂ ಪರವಾಗಿಲ್ಲ, ಕಣ್ಣು ಮುಚ್ಕೊಂಡು ಒಟ್ಟಲ್ಲಿ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅಷ್ಟರಲ್ಲಿ. ಬಟ್ ದೇವ್ರ ತಥಾಸ್ತು ಯಾವ ರೀತಿ ಅಂದರು ಅಂದರೆ ಬಾಬು ಸರ್ ಆಮೇಲೆ ಶ್ರೀರಾಮ್ ಸರ್ ನನಗೆ ಒಂದು ಇಷ್ಟು ಒಳ್ಳೆ ಅವಕಾಶ ಕೊಟ್ಟರು. ಯಾರ ಜೊತೆ ನಾನು ಫೋಟೋ ಈಗ ನಿಮ್ಮ ಜೊತೆ ತೆಗಿಬೇಕಾ? ಫೋನ್ ಇಲ್ವಲ್ಲ. ಸೊ ತೆಗಿತೀನಿ, ಖಂಡಿತ ತೆಗಿತೀನಿ. ಒಂದು ನಿಮಿಷ. ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ಬಿಡಿ, ಸ್ಟೋರಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಥ್ಯಾಂಕ್ ಯು. ನಿಮ್ಮ ಜೊತೆ ಎಲ್ಲ ಫೋಟೋ ತೆಗ್ದಾಯ್ತು ಆಲ್ರೆಡಿ. ಥ್ಯಾಂಕ್ ಯು ಸುಮೃತ್. ನೀವು ಮಾತಾಡ್ತಾ ಇದ್ದೀರಾ ಅಥವಾ ಫ್ಯಾನ್ಸ್ ಜೊತೆ ಮಾತಾಡ್ತಾ ಇದೀವಿ? ಒಂದು ಕಂಟಿನ್ಯೂ. ಆಕ್ಚುಲಿ ಮಾತಾಡ್ತಾ ಇದ್ರೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರಬೇಕು. ಬಿಕಾಸ್ ಎಲ್ಲರೂ ಫೋಟೋನ ಆಮೇಲೆ ತಗೊಳ್ತೀನಿ. ಈಗ ಸ್ಟೇಜ್ ಮೇಲೆ ಎಲ್ಲರ ಹತ್ರ ಮಾತಾಡ್ಸ್ಬಿಡೋಣ. ನನ್ನ ಡೈಲಾಗ್ ಹೇಳಕ್ ನಂದು ಡೈಲಾಗ್ ಏನು ಅಂತ ಪ್ರಾಬ್ಲಮ್ ಡೈಲಾಗ್ ಇಲ್ಲ. ಪ್ರಾಬ್ಲಮ್ ಡೈಲಾಗ್ ಯಾವುದೂ ಇಲ್ಲ. ಆಡಿಯೋ 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 ಪ್ಲೀಸ್. Check. Okay. Continue please. ಓಕೆ, ಎಸ್, ಮೀನಾ ಕುಮಾರಿ. ನಾನು ಡೈರೆಕ್ಟರ್ ಸರ್ಗೆ ಅಲ್ಲಿ ಸೆಟ್ಟಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಇದ್ದೆ, ನಾ ಬೇರೆ ಮೀನಾ ಕುಮಾರಿ. ಸೊ ಥ್ಯಾಂಕ್ ಯು. ಇದು ನನ್ನ ಹೊಸ ಐಡೆಂಟಿಟಿ. ಆಫ್ಟರ್ ಕಿರುಗುರಿನ ಗಯ್ಯಾಳಿಗಳು, ಆವಾಗ ಎಲ್ಲಿ ಹೋದರೂ ಗಯ್ಯಾಳಿ ಸುಕೃತ ಅಂತ ಒಂದು ಟ್ಯಾಗ್ಲೈನ್ ಆಗೋಗಿತ್ತು. ಬಟ್ ಈಗ ಮ್ಯಾಕ್ಸಿಂದ ಮ್ಯಾಕ್ಸ್ ಸುಕೃತ ಅಥವಾ ಮ್ಯಾಕ್ಸ್ ಮೀನಾ ಕುಮಾರಿ ಅಂತ ಫೇಮಸ್ ಆಗ್ತಿದೆ. ಸೊ ಥ್ಯಾಂಕ್ ಯು ಈ ಹೊಸ ಪರಿಚಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್. ಫೌಂಡ್ ನೈಸ್ ಫ್ರೆಂಡ್ಸ್, ಎಲ್ಲ ಅಮೇಝಿಂಗ್ ಫ್ರೆಂಡ್ಸ್ ಸೆಟ್ಟಲ್ಲಿ. ಚಂದ್ರು ಸರ್ ಬಗ್ಗೆ ಹೇಳಬೇಕು. ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಚಂದ್ರು ಸರ್, ನಮ್ಮ DOP ಚಂದ್ರು ಸರ್. ಸರ್, ಯು ಆರ್ ದ ಸ್ವೀಟೆಸ್ಟ್ ಆ್ಯಕ್ಚುಲಿ ಆನರ್ಸ್ ಸರ್. ಶಿವಕುಮಾರ್ ಸರ್ ಇಲ್ಲ, ಮನು ಇಲ್ಲ, ಬಟ್ ಮಿಸ್ಸಿಂಗ್ ದಮ್. ಐ ಥಿಂಕ್ ಅವ್ರು ಸದ್ಯದಲ್ಲಿ ಬರ್ತಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ. ನಮ್ಮ ಮಂಜು ಗೌರಿಯ ಸರ್, ನಮ್ಮ ತಮಿಳು ಕನ್ನಡ ಟ್ರಾನ್ಸ್ಲೇಷನ್ ಇವರಿಂದ ಆಗ್ತಿತ್ತು. ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್ ಜರ್ನಿ ನಮ್ಮೆಲ್ಲರಿಗೂ. ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀವಿ. ಸೊ ಥ್ಯಾಂಕ್ ಯು ಅಗೇನ್. ನಮಸ್ಕಾರ. ನೋಡಿ, ಇವತ್ತು ಮ್ಯಾಕ್ಸ್ ಸಿನಿಮಾ ಮಾಡಿದ್ಮೇಲೆ ತಲೆ ಎತ್ತಿ ಮಾತಾಡೋಂಗಾಗಿದೆ. ಅಲ್ಲ, ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ಗೆ ಹಿಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಸಖತ್ತಾಗಿದೆ. ಯಾರು ನೋಡಿಲ್ಲ ಅವ್ರು ಇಲ್ಲೇ ಇದೆ, GT ಮಾಲಲ್ಲಿ ಪಕ್ಕದಲ್ಲೂ ಇದೆ, ಮಿಸ್ ಮಾಡ್ಕೊಳ್ತೀರಾ ನೋಡಿ. ಸಿನಿಮಾ ಸಖತ್ತಾಗಿದೆ. ಮೇಡಮ್ ಅವರೇ, ನನ್ನ ಡೈಲಾಗ್ ಹೇಳಿ ಅಂತ ಮಾತ್ರ ಹೇಳ್ಬೇಡಿ. ಯಾಕಂದ್ರೆ
ನಾನು ಬಾಯ್ ಬಿಟ್ರೆ ಅಷ್ಟೇ ಮುಗೀತು ಸಿನಿಮಾ. ನನ್ನ ಕ್ಯಾರೆಕ್ಟರ್ ಏನು ಅಂತ ಸಿನಿಮಾದಲ್ಲೇ ನೋಡ್ಬೇಕು ನೀವು. ಸಖತ್ ಮಜಾ ತಗೋತೀರಾ. ಇನ್ನೊಂದೇನಂದ್ರೆ ವಿಷಯ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಎಲ್ಲ ಅಪಾರ್ಥ ಆಗ್ಬಿಡುತ್ತೆ. ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೆ, ಒಬ್ಬ ಸೆಲ್ಫಿ ತಗೊಂಡ ನಂದು. ಸರ್ ಸ್ಟೋರಿ ಹಾಕ್ತೀನಿ ಅಂತ. ಹಾಕಪ್ಪ ಅಂದೆ. ಅವ್ನು ಸ್ಟೋರಿನೇ ಹಾಕ್ಬಿಟ್ಟು ಸಿನಿಮಾದ. ಅದಕ್ಕೆ ಅವ್ನಿಗೆ ಹೇಳಿ ಆಮೇಲೆ ತೆಗೆಸ್ದೆ ಅದನ್ನ. ಈಗ ಆಗ್ಬಿಡ್ತವೆ. ಅದಕ್ಕೆ ವಿಷಯ ಕರೆಕ್ಟಾಗಿ ಕನ್ವೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ಅವರೆಲ್ಲ ದಯವಿಟ್ಟು ನೋಡಿ. ಅಭಿಮಾನಿಗಳೆಲ್ಲ ಸಿನಿಮಾ ನೋಡಿದ್ದಾರೆ. ಸಿನಿಮಾ ನೋಡಿರೋರೆಲ್ಲರೂ ಅಭಿಮಾನಿಗಳಾಗಿದ್ದಾರೆ. ಇವಾಗ ಸಿನಿಮಾ ಸೂಪರ್ ಆಗಿದೆ. ದಯವಿಟ್ಟು ಹೀಗೆ ಎಲ್ಲಾ ಸಿನಿಮಾಗಳಿಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಹೊಡಿಬೇಡಿ, ನಮಗೋಸ್ಕರ ಹೇಳ್ಬೋದು. ನಮಗೆ ಭಯ ಆಗುತ್ತೆ. ಆದ್ರೆ ಬನ್ನಿ. ಯುದ್ಧನ ಹುಟ್ಟಾಕೋರ್ ಕಂಡ್ರು ನನಗಾಗಲ್ಲ, ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನನಗಾಗಲ್ಲ. ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಿ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು. ಇಳಿದ ಮೇಲೆ ದಯೆ, ಕ್ಷಮೆ, ಸಂಧಾನ ಇದು ಯಾವುದು ಇರಲ್ಲ. ಐ ಆಮ್ ನಾಟ್ ಅ ಹ್ಯೂಮನ್, ಐ ಆಮ್ ಅ ಡಿಮನ್. ಥ್ಯಾಂಕ್ ಯು ಪ್ರವೀಣ್, ಥ್ಯಾಂಕ್ ಯು. ಅಭಿಮಾನಿಗಳು ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಥ್ಯಾಂಕ್ ಯು. ನಾನು ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ದೊಡ್ಡ ಫ್ಯಾನ್. ಒಂದು ಫ್ಯಾನ್ ಆಗಿ ಅವ್ರನ್ನ ಮೀಟ್ ಮಾಡ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವಾಗೂ ಅಂದ್ಕೊಂಡಿರಲಿಲ್ಲ. ಬಟ್ ಈ ದೊಡ್ಡ ಮೂವಿಲಿ ಅಂದರೆ ಸಣ್ಣ ಪಾತ್ರ ಸಿಕ್ಕಿದೆ. ಅವ್ರ ಜೊತೆ ಮೀಟ್ ಮಾಡಿ ಅವ್ರನ್ನ ಮಾತಾಡ್ಸಿದ್ದೀನಿ. ಅವಾಗ ಖುಷಿ ಇದೆ. ಸೊ ಥ್ಯಾಂಕ್ ಯು ಫಾರ್ ಹೋಲ್ ಮ್ಯಾಕ್ಸ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ನನ್ನ ಈ ಒಂದು ಪಾತ್ರಕ್ಕೆ ರೆಫರ್ ಮಾಡಿದಂಥ ನಮ್ಮ ಡೈರೆಕ್ಟರ್, ಮ್ಯಾನೇಜರ್, ಹೋಲ್ ಮ್ಯಾಕ್ಸ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಿ ಮ್ಯಾಕ್ಸಿಮಮ್ ಧನ್ಯವಾದಗಳು. ಈ ಥರ ಕೂಗು ಸಕ್ಸಸ್ ಪಾರ್ಟಿ ನಮ್ದು ಮೊದಲನೇ ಸಲ. ಸೊ ನಂಗೆ ತುಂಬ ಖುಷಿ ಇದೆ. ಒಂದ್ಸತಿ ನನಗೋಸ್ಕರ ಜೋರಾಗಿ ಮ್ಯಾಕ್ಸ್ ಹೇಳ್ತಾರದು ಮ್ಯಾಕ್ಸ್ ಅನ್ಬೇಕು ಅಂತ ಅಂತಾರೆ. ಅಂತೀರಲ್ಲ. ಐ ಥಿಂಕ್ ಈ ಗ್ರೌಂಡ್ ಫ್ಲೋರು ಥರ್ಡ್ ಫ್ಲೋರ್ಗಿಂತ ಜಾಸ್ತಿ ನಾಯ್ಸ್ ಮಾಡಿದ್ರು. ಬಟ್ ಈಗ ಎಲ್ಲರೂ ಒಂದ್ಸಲ ಒಟ್ಟಿಗೆ ಮ್ಯಾಕ್ಸ್ ಅಂತ ಬಿಡ್ಸ್ಕೊಳ್ಳಿ. ಓಕೆ, ಇವಾಗ ಸಂಯುಕ್ತ ಅವ್ರ ರಿಕ್ವೆಸ್ಟ್ ಏನ್ ಗೊತ್ತಾ, ನೀವೆಲ್ಲರೂ ಒಟ್ಟಿಗೆ ಮ್ಯಾಕ್ಸ್ ಅಂತ ಹೇಳ್ಬೇಕಂತೆ. ರೆಡಿನಾ? ನಮ್ಮ ಹುಡುಗರು ನೆಕ್ಸ್ಟ್ ಲೆವೆಲ್ ಇದ್ದಾರೆ, ಹೇಳ್ತಾರೆ. ಓಕೆ, ಇವಾಗ 3, 2, 1. ಏನಿದೆ, ನನಗೆ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಕೊಟ್ಟಿದೆ. ಬೇರೆ ಸಿನಿಮಾಲಿ ಬೇರೆ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಿದ್ರು. ಸುದೀಪ್ ಸರ್ ಅವ್ರ ಮ್ಯಾನರಿಸಮ್ಸ್ ಆಗಲಿ, ಅವರು ಮಾತಾಡೋ ಸ್ಟೈಲ್ ಆಗಲಿ, ಅಥವಾ ನಮ್ಗೆ ಹೇಳ್ಕೊಟ್ಟಿರೋದಲ್ಲ, ನನಗಿದು ಮೊದಲನೇ ಸಲ. ಸೊ ನಂಗೆ ತುಂಬ ಖುಷಿ ಇದೆ. ಅಷ್ಟೇ ಅಲ್ಲ, ಕಾರ್ತಿಕ್ ಸರ್, ಶ್ರೀರಾಮ್ ಸರ್, ವಿಜಯ್ ಸರ್, ಚಂದ್ರು ಸರ್, ಇವರೆಲ್ಲ ಆ್ಯಂಡ್ ದ ಎಂಟೈರ್ ಕ್ರೂ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ದಿಸ್ ಸಚ್ ಅ ಬಿಗ್ ಹಿಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಮಾಡಿಸ್ಬೇಕು? ಡೈಲಾಗ್ ಹೇಳ್ಸೋಣ. ದಮ್ಮಿದ್ರೆ ಈಗ ಮುಟ್ಟೋ. ಇಷ್ಟು ಕ್ಯೂಟಾಗಿ ಹೇಳಿದ್ರೆ ಯಾರು ಮುಟ್ತಾ ಇರ್ತೀವಿ ಮೇಡಮ್. ನಾನು ಟ್ರೇಲರಲ್ಲಿ ಅಷ್ಟು ಕ್ಯೂಟಾಗಿ ಹೇಳಿದ್ನಲ್ಲ. ಓಕೆ, ಎನಿವೆ ಥ್ಯಾಂಕ್ ಯು ವೆರಿ ಮಚ್.